ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಮತ್ತು ಕರ್ನಾಟಕದ 2 ಉಪಚುನಾವಣೆಯ ಫಲಿತಾಂಶ. ಕರ್ನಾಟಕದ 2 ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನ ಬಾರಿಸಿದೆ. ಕಾಂಗ್ರೆಸ್ ಬಿಹೇವ್ ಮಾಡಿದಂತ ರೀತಿ ನೋಡಿದ್ರೆ ತುಂಬಾ ಇನ್ಸೆಕ್ಯೂರಿಟಿ ಇತ್ತು ಅಂತ ಅನ್ಸುತ್ತೆ. ಯಾಕೆ ಅಂತ ಅಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೆದಂತ ಹಲವಾರು ರಾಜಕೀಯ ಬೆಳವಣಿಗೆಗಳು. ಬಟ್ ಅದರ್ವೈಸ್ ಆಲ್ಸೋ ಇವತ್ತು ಜಯಬೇರಿಯನ್ನ ಬಾರಿಸುವುದರ ಮೂಲಕ ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ತನ್ನ ಮರ್ಯಾದೆಯನ್ನ ಕಾಪಾಡಿಕೊಂಡಿದೆ. ಹಾಗೆ ನೋಡಿದ್ರೆ ಕರ್ನಾಟಕದ ಈ ಬೈ ಎಲೆಕ್ಷನ್ ರಿಸಲ್ಟ್ ಮುಂದಿನ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ. ಸಿದ್ದರಾಮಯ್ಯನವರ ಆಡಳಿತ ವೈಖರಿಗೆ ಮತದಾರರ ಪ್ರಭು ಒಂದು ಫಲಿತಾಂಶವನ್ನು ಪ್ರಕಟಿಸ್ತಾ ಇದ್ದಾರೆ ಅಂತಾನೆ ಸೂಚಿಸಲಾಗಿತ್ತು. ಆದರೆ 2 ಕ್ಷೇತ್ರಗಳಲ್ಲಿ ಹಾಗೆ ನೋಡಿದ್ರೆ ಬೈ ಎಲೆಕ್ಷನ್ ನಲ್ಲಿ ಆಡಳಿತ ಪಕ್ಷನೇ ಜಯಬೇರಿ ಬಾರಿಸುತ್ತಾ. ಆದರೆ ಈ ಬಾರಿ ಚುನಾವಣಾ ಸಮೀಕರಣ ಬೇರೆಯದೇ ಆಗಿದ್ದರಿಂದ ಎಸ್ಪೆಷಲಿ ದಾವಣಗೆರೆ ದಕ್ಷಿಣ ಡೆಫಿನೆಟ್ಲಿ ಅಲ್ಲಿ SDPI ಗಳಿಸಿರುವಂತಹ ಮತಗಳೇನಿದೆ ಇದು ಮುಸ್ಲಿಂ ಡಾಮಿನೇಷನ್ ಇರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸಿಕ್ಕಾಪಟ್ಟೆ ವರ್ಕ್ ಮಾಡಬೇಕು ಅನ್ನೋದಕ್ಕೆ SDPI ಗಳಿಸಿರುವಂತಹ ಮತಗಳಿಂದಾಗಿ ಒಂದು ರೀತಿಯಾದಂತಹ ಒಂದು ಕ್ಲಿಯರ್ ಇಂಡಿಕೇಶನ್ ಅಂತ ಅನ್ಸುತ್ತೆ. ಅದರ್ವೈಸ್ ಆಲ್ಸೋ ವೆಸ್ಟ್ ಬೆಂಗಾಲ್ ಅಲ್ಲಿ ದೀದಿ ಸೋಲ್ತಾ ಇದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿ ಗೆದ್ದಿದೆ. ಪುದುಚೇರಿಯಲ್ಲೂ ಕೂಡ NDA ಮೈತ್ರಿಕೂಟ ಗೆದ್ದಿದೆ. ಇನ್ನು ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಗೆದ್ದಿದೆ. ತಮಿಳುನಾಡು ಇತಿಹಾಸ ಸೃಷ್ಟಿಯಾಗಿದೆ. ವಿಸಲ್ ಪೌಡು ಅಂತ ವಿಸಲ್ ಗುರುತಿನ ವಿಜಯದ ಭಾರಿ ದೊಡ್ಡ ಗೆಲುವನ್ನ ಸಾಧಿಸಿದ್ದಾರೆ. ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಮುಖ್ಯಮಂತ್ರಿ ಆಗುವಂತಹ ವಿಜಯ್ ಅವರ ಈ ಸಾಧನೆ ಇಡೀ ದೇಶಾದ್ಯಂತ ಚುನಾವಣೆಯ ದಿಕ್ಕು ದೆಸೆಯನ್ನೇ ಬದಲಾಯಿಸ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಇವತ್ತಿನ ವೆಸ್ಟ್ ಬೆಂಗಾಲ್ ಏನು ಅತ್ಯಂತ ಹೆಚ್ಚು ಕ್ಯೂರಿಯಾಸಿಟಿಯನ್ನ ಉಂಟು ಮಾಡಿತ್ತು. ಯಾಕೆ ಅಂತಂದ್ರೆ TMC ಮತ್ತು BJP ಯಾವ ರೀತಿ ಒಂದು ರಣಭೀಕರ ಯುದ್ಧವನ್ನ ಮಾಡಿದ ರೀತಿಯಲ್ಲಿ ಮಾಡಿತ್ತು. ಆದರೆ ಕೊನೆಗೂ ಕೂಡ ಮಮತಾ ಬ್ಯಾನರ್ಜಿ ಅವರ ಆಡಳಿತ ವಿರೋಧಿ ಅಲೆ ಅವರನ್ನ ಮುಳುಗಿಸಿ ಬಿಟ್ಟಿದೆ. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ವೀಕ್ಷಕರೇ, ನಾವು ಏನಾಯ್ತು ವೆಸ್ಟ್ ಬೆಂಗಾಲಲ್ಲಿ, ಏನಾಯ್ತು ತಮಿಳುನಾಡಲ್ಲಿ ಅನ್ನೋದರ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡ್ತೀವಿ. ಇದೇ ಕ್ಷಣದ ಸ್ಪೆಷಲ್. ಪಂಚರಾಜ್ಯಗಳ ಚುನಾವಣೆ. ಅಸ್ಸಾಂನಲ್ಲಿ ಬಿಜೆಪಿ, ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ, ಪುದುಚೇರಿಯಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಒನ್ ಅಂಡ್ ಓನ್ಲಿ ದಳಪತಿ ವಿಜಯ್, ಇನ್ನು ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ UDF. ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಯಾವ್ಯಾವ ಪಾರ್ಟಿಗೆ ಏನೇನು ಮೆಸೇಜ್, ಇನ್ನುಳಿದಂತೆ ಕರ್ನಾಟಕದ 2 ಬೈ ಎಲೆಕ್ಷನ್ ರಿಸಲ್ಟ್ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಏನು ಮೆಸೇಜ್, ಪ್ರಾದೇಶಿಕ ಪಕ್ಷ JDSಗೆ ಇಡೀ ಭಾರತದಾದ್ಯಂತ ನಡೆದಂತಹ ಈ ಒಂದು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಯಾವ ರೀತಿಯಾದಂತಹ ಮೆಸೇಜ್. ಒಟ್ಟಾರೆ ಇವತ್ತಿನ ಚುನಾವಣಾ ಫಲಿತಾಂಶದ ಸುತ್ತಮುತ್ತ ಗ್ಯಾರಂಟಿ ನ್ಯೂಸ್
ಈಗ ವಿಶ್ಲೇಷಣೆ ಮಾಡುತ್ತೆ. ಈ ವಿಶ್ಲೇಷಣೆಗೆ ಭಾಗವಹಿಸೋದಕ್ಕೆ ನನ್ನೊಂದಿಗೆ ನನ್ನ ಕಲೀಗ್ಸ್ ಇದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಎಸ್, ನನ್ನ ಜೊತೆ ಇದ್ದಾರೆ ನಮ್ಮ ಗ್ಯಾರಂಟಿ ನ್ಯೂಸ್ ನ ಸಂಪಾದಕರಂತ ಸತೀಶ್ ಆಂಜಿನಪ್ಪ. ಸತೀಶ್, ವೆಲ್ಕಮ್ ಟು ದಿ ಶೋ. ಇನ್ನು ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ ಕೂಡ ಜಾಯ್ನ್ ಆಗಿದ್ದಾರೆ. ಮಾರುತಿ, ವೆಲ್ಕಮ್ ಟು ಶೋ. ಇನ್ನು ಇನ್ನೊಬ್ಬರ ಅತಿಥಿ ಸ್ಪೆಷಲ್ ಗೆಸ್ಟ್ ನಮ್ಮೊಂದಿಗೆ ಜಾಯ್ನ್ ಆಗ್ತಾ ಇದ್ದಾರೆ, ಅಭಿಷೇಕ್ ಪೋಲ್ಸ್ಟರ್. ಅವರು ಎಸ್ಪೆಷಲಿ ತಮಿಳುನಾಡು ಚುನಾವಣಾ ರಾಜಕೀಯವನ್ನ ಸುಮಾರು 1 ತಿಂಗಳ ಕಾಲ ಅಲ್ಲೇ ಇದ್ದು ಅಲ್ಲಿನ ಪಲ್ಸ್ ರೀಡ್ ಮಾಡಿದವರು. ಅಭಿಷೇಕ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಸತೀಶ್, ಇವತ್ತು ತಮಗೆ ತುಂಬಾ ಕುತೂಹಲ ಮತ್ತು ಆಶ್ಚರ್ಯ ಮೂಡಿಸಿದಂತ ರಿಸಲ್ಟ್ ಯಾವುದು? ಆಬ್ವಿಯಸ್ಲಿ ತಮಿಳುನಾಡು. ನಾವು ನಿರೀಕ್ಷೆ ಇರಲಿಲ್ಲ, ಅಂದ್ರೆ ಅಸ್ಸಾಂ, ಕೇರಳ, ಪುದುಚೇರಿ ಹಿಂಗೆ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್. ಅಲ್ಲ, ಬಿಫೋರ್ ಯು ಕಂಟಿನ್ಯೂ, ನನ್ಗೆ ಒಂದಿನ ಸತೀಶ್ ಮೆಸೇಜ್ ಮಾಡ್ತಾರೆ, ಮೇಡಮ್ ಆಕ್ಸಿಸ್ ಮೈ ಇಂಡಿಯಾ ನೋಡಿ ಟಿವಿಕಿಗೆ ಇಷ್ಟು ನಂಬರ್ ಕೊಟ್ಟಿದೆ ಅಂತ. ನಾವಿಬ್ರು ಅವತ್ತು ರಿಯಲಿ ಅಂತ ಇಬ್ರು ನಗಾಡಿದ್ವಿ. ಆಮೇಲೆ ಈಸ್ ಇಟ್ ಪಾಸಿಬಲ್ ಅಂತ ಅಂದ್ವಿ. ಮತ್ತೆ ಸೈಲೆಂಟ್ ವೋಟರ್ಸ್ ಹೆಂಗೋ ಏನೋ ಗೊತ್ತಿಲ್ಲ, ಟೆಸ್ಟೆಡ್ ಇಲ್ಲ ಅಂತ ತುಂಬಾ ಡಿಸ್ಕಸ್ ಮಾಡಿದ್ವಿ. ಬಟ್ ಅದಕ್ಕೆ ಆಕ್ಸಿಸ್ ಮೈ ಇಂಡಿಯಾ ಅವರು ಒಂದು ಡಾಟಾ ಕೊಟ್ಟಿದ್ರು. ನಾನು ಡಾಟಾ ನೋಡಿದ್ಮೇಲೆ ನಿಮ್ಗೆ ಹೇಳಿದೆ, 34% ಬಿಲೋ 39 ಏಜ್ ಅವರು ಇದ್ದಾರೆ. ಅದರಲ್ಲಿ 20% ವೋಟ್ಸ್ ಇವರಿಗೆ ಬರುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೊಡ್ತಾ ಇದ್ದಾರೆ. ಜೊತೆಗೆ ವುಮೆನ್ ವೋಟರ್ಸ್ ಮೋರ್ ದನ್ 50% ಇದ್ದಾರೆ. ಅದರಲ್ಲಿ ಒಂದು 20% ಬಂದ್ರೆ ಇವ್ರಿಗೆ ಈಸಿಯಾಗಿ ಗೆಲ್ತಾರೆ. 40% ವೋಟ್ ಶೇರ್ ಬರುತ್ತೆ ಅನ್ನೋದು ಆಕ್ಸಿಸ್ ಮೈ ಇಂಡಿಯಾ ಅವರ ಪ್ರಿಡಿಕ್ಷನ್. ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ಸಾಧ್ಯನಾ ಇದು 40% ಬರೋಕ್ಕೆ ಅಂತ. ಬಟ್ ಇವತ್ತು ಸಾಧ್ಯ ಆಗ್ಬಿಟ್ಟಿದೆ. ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಈವನ್ ಆಕ್ಸಿಸ್ ಮೈ ಇಂಡಿಯಾದವರು ಈ ಒಂದು ಎಕ್ಸಿಟ್ ಪೋಲ್ ಕೊಟ್ಟಾಗ ಅವ್ರು 2024 ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಆಯ್ತು. ಯಾವತ್ತು ಕಣ್ಣೀರ್ ಹಾಕಿದ್ರಲ್ಲಿ ಎಲ್ಲ ಸ್ಟುಡಿಯೋದಲ್ಲಿ ಇವತ್ತು ಕಣ್ಣೀರ್ ಹಾಕ್ತಾರೆ ಅಂತ.